ದೇಶದಲ್ಲಿ ಒಮಿಕ್ರಾನ್ ಸೋಂಕಿತರ ಸಂಖ್ಯೆ 38ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಒಂದು ಸ್ವಲ್ಪ ಆತಂಕ ಹೆಚ್ಚಾಗ್ತಾ ಇದೆ. ಕಾರಣ ಇವತ್ತೊಂದು ಮತ್ತೊಂದು ಪ್ರಕರಣ ಪತ್ತೆಯಾಗಿರೋದು. ಒಟ್ಟಿನಲ್ಲಿ 3 ಆಯಿತು. ಬೆಂಗಳೂರು ನಿವಾಸಿ 34 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಒಮಿಕ್ರಾನ್ ದೃಢವಾಗಿದೆ ಅವರಿಗೆ. ಆರೋಗ್ಯ ಸಚಿವ ಸುಧಾಕರ್ ಅವರು ಇದ್ರ ಬಗ್ಗೆ ಟ್ವೀಟ್ ಮೂಲಕ ಖಚಿತಪಡಿಸಿದ್ದಾರೆ. ಜೊತೆಗೆ ಸೋಂಕಿತನಿಗೆ ಡಬಲ್ ಡೋಸ್ ಆಗಿದೆ, ಚಿಕಿತ್ಸೆ ನಡೀತಾ ಇದೆ, ಆತಂಕ ಬೇಡ ಅಂತ ಸಚಿವರು ಹೇಳಿದ್ದಾರೆ. ಅಚ್ಚರಿ ಮತ್ತು ಆಘಾತಕಾರಿ ಅಂದರೆ ಏರ್ಪೋರ್ಟ್ನಲ್ಲಿ ನೆಗೆಟಿವ್ ಬಂದಿತ್ತು, ಹೋಮ್ ಐಸೋಲೇಷನ್ನಲ್ಲಿ ಸ್ವಲ್ಪ ಲಕ್ಷಣಗಳು ಬಂದಿದೆ, ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಆಗಿದೆ. ಹಾಗಾಗಿ ಹೋಮ್ ಐಸೋಲೇಷನ್ಗೆ ಬದಲಿಗೆ ಸಾಂಸ್ಥಿಕ ಕ್ವಾರಂಟೈನೇ ಸರಿಯಾದ ಕ್ರಮ ಅಂತ ಚರ್ಚೆ ಈಗ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಸೋಂಕಿತನ ಟ್ರಾವೆಲ್ ಹಿಸ್ಟ್ರಿ ಮತ್ತು ಸಂಪರ್ಕಿತರ ವಿವರ ನೋಡೋದಾದರೆ ಹೀಗಿದೆ. ಕರ್ನಾಟಕದಲ್ಲಿ 3ನೇ ಒಮಿಕ್ರಾನ್ ಕೇಸ್ ಇದು. ಬೊಮ್ಮನಹಳ್ಳಿಯ ಅಂಜನಾಪುರದ 34 ವರ್ಷದ ನಿವಾಸಿ ಅವರು. ಬೊಮ್ಮನಹಳ್ಳಿಯ ಅಂಜನಾಪುರದ 34 ವರ್ಷದ ನಿವಾಸಿ. 3ನೇ ಒಮಿಕ್ರಾನ್ ಬಂದಿರೋದು ಯಾರಿಗೆ ಅಂತಂದರೆ ಡಿಸೆಂಬರ್ 1ನೇ ತಾರೀಕಿಗೆ ದಕ್ಷಿಣ ಆಫ್ರಿಕಾದಿಂದ ಬೆಂಗಳೂರಿಗೆ ಅವರು ಆಗಮಿಸ್ತಾರೆ, ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ. ಬಟ್ ಅವತ್ತು ಏರ್ಪೋರ್ಟ್ನಲ್ಲಿ ನೆಗೆಟಿವ್ ಬರುತ್ತೆ. ಅದಕ್ಕೆ ನೆಗೆಟಿವ್ ಬಂದವರಿಗೆಲ್ಲ ಹೋಮ್ ಐಸೋಲೇಷನ್ ಹೇಳಿದ್ದಾರೆ. ಹಾಗಾಗಿ 3-4 ದಿನ ಹೋಮ್ ಐಸೋಲೇಷನಲ್ಲಿ ಇರಬೇಕು. ಹೋಗಿ ಡಿಸೆಂಬರ್ 1ನೇ ತಾರೀಕು ಆದ ನಂತರ 2ನೇ ತಾರೀಕು ಅವ್ರ ಮನೆಯಲ್ಲೇ ಇದ್ದಾರೆ. ರಾತ್ರಿ ರೋಗದ ಲಕ್ಷಣಗಳು ಪತ್ತೆಯಾಗತ್ತೆ ದಿಢೀರಂತ ಹೇಳಿ. ಇದೇ ಪ್ರಶ್ನೆ ಆರಂಭದ ದಿನಗಳಲ್ಲಿ ನಮ್ಮನ್ನು ಕಾಡ್ತಾ ಇದ್ದಿದ್ದು. ಯಾಕಂದರೆ ತಜ್ಞರು ಹೇಳ್ತಾ ಇದ್ದಿದ್ದೇನು, ನಿಮಗೇನಾದರೂ ವೈರಸ್ ನಿಮ್ಮ ದೇಹವನ್ನು ಸೇರಿಕೊಂಡ್ರೆ ಅದು ಕಾಣಿಸಿಕೊಳ್ಬೇಕು ಅಥವಾ ಟೆಸ್ಟನ್ನು ಮಾಡಿದಾಗ ಅದು ಎಸ್ಟಾಬ್ಲಿಷ್ ಆಗಬೇಕು ಅಂತಂದರೆ ಕನಿಷ್ಠ 3 ದಿನ ಬೇಕು ಅಂತ ಹೇಳಿ. ಅವನು ಫ್ಲೈಟಲ್ಲಿ ಬರ್ತಾ ಇರ್ತಾನೆ, ಯಾರ್ದೋ ಸಂಪರ್ಕಿತರಲ್ಲಿ ಅವನಿಗೆ ಬಂದಾಗ ಅದು ಗೊತ್ತಾಗಲ್ಲ. ನೀವು ಏರ್ಪೋರ್ಟ್ನಲ್ಲಿ ಚೆಕ್ ಮಾಡ್ತೀರಾ, ಗೊತ್ತಾಗಲ್ಲ, ಅವನಿಗೆ ನೆಗೆಟಿವ್ ಅಂತ ಬರುತ್ತೆ. ಹೋದಾಗ ಏನು ಕತೆ, ಹೋದಾಗ ಮನೇಲಿ ಐಸೋಲೇಷನ್ ಅಂತ ಹೇಳ್ತೀರಾ, ಹೋಮ್ ಐಸೋಲೇಷನು. ಬಟ್ ಅದನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇದ್ದಾರಾ, ಅದೇ ಬಹಳ ದೊಡ್ಡ ಆತಂಕ. ಡಿಸೆಂಬರ್ 3ರಂದು ಖಾಸಗಿ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡ್ತಾರೆ, ಕೊರೋನಾ ಅನ್ನೋದು ಗೊತ್ತಾಗುತ್ತೆ. ತಕ್ಷಣವೇ ಐಸೋಲೇಟ್ ಆಗ್ತಾರೆ, ಬೋರಿಂಗ್ ಆಸ್ಪತ್ರೆಗೂ ಕೂಡ ದಾಖಲಾಗ್ತಾರೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಸ್ವ್ಯಾಬ್ ಸಂಗ್ರಹ ಮಾಡ್ತಾರೆ, ಜಿನೋಮಿಕ್ ಟೆಸ್ಟ್ಗೆ ಕಳುಹಿಸಿ ಕೊಡ್ತಾರೆ. ಈಗ ಅದು ಗೊತ್ತಾಗ್ತಾ ಇದೆ. ಡಿಸೆಂಬರ್ 3ನೇ ತಾರೀಕಿಗೆ ಅದನ್ನು ಕಳುಹಿಸಿ ಕೊಡೋದು. ಇವತ್ತು ಅದು ಗೊತ್ತಾಗ್ತಾ ಇದೆ ಜಿನೋಮಿಕ್ ಸೀಕ್ವೆನ್ಸ್ ಟೆಸ್ಟಲ್ಲಿ, ಅದು ಕೂಡ ಒಮಿಕ್ರಾನ್ ಅನ್ನೋದು. ಜಿನೋಮಿಕ್ ಸೀಕ್ವೆನ್ಸ್ನಲ್ಲಿ ಒಮಿಕ್ರಾನ್ ವೈರಸ್ ದೃಢ ಆಗಿದೆ. ಸದ್ಯಕ್ಕೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಕುಟುಂಬದ 5 ಜನ ಪ್ರಾಥಮಿಕ ಸಂಪರ್ಕಿತರಿದ್ದರು, ಅವರೆಲ್ಲರಿಗೂ ಕೂಡ ನೆಗೆಟಿವ್ ಇದೆ. ಕಾರಣ ಬಂದ ತಕ್ಷಣ ಹೋಮ್ ಐಸೋಲೇಷನ್. ಇವರು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದಿದ್ರೆ ಯಾವ ಸಮಸ್ಯೆಗಳು ಆಗಲಿಲ್ಲ. ಹಾಗೆ ನೋಡಿದರೆ ಫ್ಯಾಮಿಲಿಗೂ ಬಂದಿಲ್ಲ ಅಂತಂದರೆ ಓಕೆ, ಸೇಫ್ ಅಂತ ಹೇಳಬಹುದು. ಯಾವ ಆತಂಕವೂ ಕೂಡ ಇಲ್ಲಿ ಗಾಬರಿ ಆಗಬೇಕಾಗಿದ್ದಿಲ್ಲ. ವಿಮಾನದಲ್ಲಿ ಬಂದಂಥ 15 ಜನರ ದ್ವಿತೀಯ ಸಂಪರ್ಕಿತರಿಗೂ ಕೂಡ ನೆಗೆಟಿವ್. ಹಾಗಾಗಿ ಯಾರ ಜೊತೆಗೂ ಕಾಂಟ್ಯಾಕ್ಟ್ ಇಲ್ಲ. ನನ್ನ ಪ್ರಕಾರ ಇವರು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ದಾರೆ, ಹೋಮ್ ಐಸೋಲೇಟ್ ಅಂತ ಹೇಳಿದ್ದಾರೆ. ಹೋಮ್ ಐಸೋಲೇಷನ್ ಮಾಡ್ಕೊಂಡಿದ್ದಾರೆ, ಹಾಗಾಗಿನೇ ಸೇಫ್ ಅಂತ ಹೇಳ್ಬೋದು. ಇಲ್ಲದೇ ಇದ್ದರೆ ಏರ್ಪೋರ್ಟ್ನಲ್ಲಿ ನೆಗೆಟಿವ್ ಬಂದಿದೆ ಅಂತ ಹೇಳ್ಬಿಟ್ಟು ಕಂಡಲ್ಲೆಲ್ಲ ಸುತ್ತಾಡಿಕೊಂಡು ಹ್ಞೂ ಸರ್ ನಾನು ಹೋಮ್ ಐಸೋಲೇಟ್ ಆಗಿದೆ ಅಂತ ಹೇಳ್ಬಿಟ್ಟಿದ್ರೆ ಏನಾಗಿರೋದು ಪರಿಸ್ಥಿತಿ. ಈಗ ಒಟ್ಟು 20 ಜನರ ಸ್ಯಾಂಪಲನ್ನು ಜಿನೋಮಿಕ್ ಸೀಕ್ವೆನ್ಸ್ಗೆ ರವಾನೆಯನ್ನು ಮಾಡಿದ್ದಾರೆ. 20 ಜನರ ಮೇಲೂ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ BBMP ಅವರು. 20 ಜನರ ಜಿನೋಮಿಕ್ ರಿಪೋರ್ಟ್ ಏನಾಗುತ್ತೋ ಅನ್ನುವಂಥ ಟೆನ್ಷನ್ ಈಗಿದೆ. ಟೆನ್ಷನ್ ಎಲ್ಲದಕ್ಕೂ ಬರುತ್ತೆ ಬಿಡಿ. ಮೊದಲನೇ 2 ಕೇಸ್ ಬಂದಾಗ ಏನಾಯಿತು, 2 ಒಮಿಕ್ರಾನ್ ಕೇಸ್ಗಳು ಕಾಣಿಸ್ಕೊಂಡಾಗ ಏನಾಯಿತು, ನಾವು ಒಂದೊಂದ್ಸಲ ಹಿಂಗೆ ಆತಂಕ ಟೆನ್ಷನ್ ಅಂತ ಹೇಳ್ತಾ ಇರ್ತೀವಿ. ಬಟ್ ಆಗಬೇಕಾಗಿರುವಂಥದ್ದು ಏನೂ ಇಲ್ಲ. ಎಚ್ಚರಿಕೆಯಿಂದ ಇರಬೇಕು. ಈ ರೀತಿಯಾಗಿ ಜಾಗೃತರಾಗಿದ್ದಿದ್ರೆ ಸ್ವಲ್ಪ ಸಮಾಧಾನ ಇರುತ್ತೆ. ಜಾಗೃತ ಇಲ್ಲದೇ ಇದ್ದರೆ ಏನಾಗುತ್ತೋ ಗೊತ್ತಿಲ್ಲ, ಎಲ್ಲೆಲ್ಲಿ ಹಬ್ಬುತ್ತೋ ಅಂತ ಗೊತ್ತಿಲ್ಲ. ಈಗ ಆಲ್ರೆಡಿ ಒಂದು ಪಾಸಿಟಿವ್ ಅಂತ ಬಂದಿದೆ. 34 ಇಯರ್ಸು. ಅವ್ರು 1ನೇ ತಾರೀಕು ಬಂದಿದ್ರು, ಅವ್ರು ಇಳಿದಾಗ ನೆಗೆಟಿವ್ ಇತ್ತು. 3ನೇ ತಾರೀಕು ಮತ್ತೆ ಮಾಡಿದಾಗ ಪಾಸಿಟಿವ್ ಬಂತು. ಅದನ್ನ ಜಿನೋಮಿಕ್ ಸೀಕ್ವೆನ್ಸಿಗೆ ಕಳಿಸಿದ್ವಿ. ಅವ್ರನ್ನ ಬೋರಿಂಗ್ ಹಾಸ್ಪಿಟಲ್ ಟ್ರೀಟ್ ಮಾಡಿದೀವಿ. ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇರೋದೆಲ್ಲ ನೆಗೆಟಿವ್ ಬಂದಿದೆ. ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಕೂಡ ನೆಗೆಟಿವ್ ಬಂದಿದೆ. ಒಟ್ಟು 3 ಕೇಸಸ್ ಇದೆ. 3 ಕೇಸಸ್ ಅನ್ನು ಕೂಡ ಐಸೋಲೇಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಯಾರು ಕೂಡ ಆತಂಕ ಪಟ್ಕೊಳ್ಳುವಂಥದ್ದು ಏನೂ ಇಲ್ಲ. ದೇಶದಲ್ಲಿ ಒಮಿಕ್ರಾನ್ ಸ್ಫೋಟವಾಗ್ತಾ ಇದೆ. ಇದುವರೆಗೂ 38ಕ್ಕೆ ಏರಿಕೆ ಆಗಿದೆ. ಒಮಿಕ್ರಾನ್ ಸೋಂಕಿತ ರಾಜ್ಯಗಳ ಸಂಖ್ಯೆ 8 ಆಗಿದೆ. ಕರ್ನಾಟಕದ ಜೊತೆಗೆ ನೆರೆಯ ಕೇರಳ, ಮಹಾರಾಷ್ಟ್ರದಲ್ಲೂ ಕೂಡ ಎಲ್ಲ ಪತ್ತೆ ಆಗ್ತಾ ಇದೆ. ಡಿಸೆಂಬರ್ 6ರಂದು ಇಂಗ್ಲೆಂಡ್ನಿಂದ ಕೇರಳಕ್ಕೆ ಬಂದಿರುವಂಥ ಎರ್ನಾಕುಳಂ ನಿವಾಸಿಗೆ ಒಮಿಕ್ರಾನ್ ದೃಢ ಆಗಿದೆ. ಮಹಾರಾಷ್ಟ್ರದ ನಾಗ್ಪುರಕ್ಕೆ ದಕ್ಷಿಣ ಆಫ್ರಿಕಾದಿಂದ ವಾರದ ಹಿಂದೆ ಬಂದಿರುವಂಥ 40 ವರ್ಷದ ವ್ಯಕ್ತಿ, ಇಟಲಿಯಿಂದ ಛತ್ತೀಸ್ಗಢದ ಸಂಬಂಧಿಕರ ಮನೆಗೆ ಬಂದಿರುವಂಥ 20 ವರ್ಷದ ಯುವಕ, ಐರ್ಲೆಂಡ್ನಿಂದ ಮುಂಬೈ ಏರ್ಪೋರ್ಟ್ ಮೂಲಕ ಆಂಧ್ರದ ವಿಶಾಖಪಟ್ಟಣಕ್ಕೆ ಬಂದಿರುವಂಥ 34 ವರ್ಷದ ವ್ಯಕ್ತಿಗೆ ಒಮಿಕ್ರಾನ್ ಬಂದಿದೆ. ಈ ಮೂಲಕ ಮಹಾರಾಷ್ಟ್ರದಲ್ಲಿ ಒಂದು 18, ರಾಜಸ್ಥಾನದಲ್ಲಿ 9, ಕರ್ನಾಟಕದಲ್ಲಿ 3, ಗುಜರಾತ್ನಲ್ಲಿ 3, ದೆಹಲಿಯಲ್ಲಿ 2, ಕೇರಳ ಮತ್ತು ಆಂಧ್ರ ಪ್ರದೇಶ ಮತ್ತು ಛತ್ತೀಸ್ಗಢದಲ್ಲಿ ತಲಾ ಒಂದೊಂದು ಕೇಸ್ ಬಂದಿದೆ. ಕೇವಲ 2 ಗಂಟೆಯಲ್ಲಿ ಒಮಿಕ್ರಾನ್ ವೈರಸ್ ಪತ್ತೆ ಹಚ್ಚುವಂಥ ಕಿಟ್ಟನ್ನು ICMR ಅಭಿವೃದ್ಧಿಪಡಿಸಿದೆ. ದ್ಯಾಟ್ಸ್ ವೆರಿ ಗುಡ್. ಹಿಂಗಾಗ್ಬಿಟ್ರೆ ಸಮಸ್ಯೆನೇ ಇಲ್ಲ, ಬೇಗ ಕ್ಲಿಯರ್ ಆಗುತ್ತೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಲಭ್ಯವಿರುವಂಥ ಕಿಟ್ಗಳಿಂದ ಒಮಿಕ್ರಾನ್ ಪತ್ತೆಗೆ ಕನಿಷ್ಠ 3-4 ದಿನಗಳು ಬೇಕಾಗುತ್ತೆ. ಎಲ್ಲಿ ಒಂದೊಂದು ವಾರ 10 ದಿನ ಆಗ್ತಾ ಇದೆ. ಆದರೆ ವಿಜ್ಞಾನಿ
ಬಿಸ್ವಜ್ಯೋತಿ ಅವರು ಬೋರ್ಕೋಟೆಯವರು ನೇತೃತ್ವದ ಅಸ್ಸಾಂನ ದಿಬ್ರುಗಢದ ಐಸಿಎಂಆರ್ ಮತ್ತು ಆರ್ಎಂಆರ್ಸಿ ತಂಡ ಈ ಹೊಸ ಕಿಟ್ ಅನ್ನು ಅಭಿವೃದ್ಧಿಪಡಿಸಿದೆ. ಈ ಮಧ್ಯೆ ದೇಶದಲ್ಲಿ ಒಮಿಕ್ರಾನ್ ಕಂಟ್ರೋಲ್ಗೆ ಸಕಲ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಲಾಕ್ಡೌನ್ ಏರಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸ್ಪಷ್ಟಪಡಿಸಿದ್ದಾರೆ. ಕಠಿಣ ಕ್ರಮ ಅಂತಂದರೆ ಲಾಕ್ಡೌನೇ ಕಠಿಣ ಕ್ರಮ ಅಲ್ಲ, ಕಂಟೈನ್ಮೆಂಟ್ ಝೋನ್ ಮಾಡುವಂಥದ್ದು, ಈ ಎಲ್ಲ ಸಂಗತಿಗಳ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಸಾಕಷ್ಟು ಸುಧಾರಣೆಗೊಂಡಿದೆ. ತಾಲೂಕಾ ಹಾಸ್ಪಿಟಲ್ ಕೂಡ ಇವತ್ತು ಆಕ್ಸಿಜನ್ ಪ್ಲಾಂಟ್ಗಳ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ವಿ ಆರ್ ಪ್ರಿಪೇರ್ಡ್ ಫಾರ್ ದ್ಯಾಟ್ ಆ್ಯಂಡ್ ವಿ ಕೆನಾಟ್ ಕ್ಲೋಸ್ ದಿ ಎಕಾನಮಿಕ್ ಆಕ್ಟಿವಿಟಿ. ರಾಜ್ಯದಲ್ಲಿ ಶಾಲೆಗಳು ಕೊರೋನಾ ಕೇಂದ್ರಗಳಾಗ್ತವೆ. ಚಿಕ್ಕಮಗಳೂರು, ಧಾರವಾಡ, ತುಮಕೂರು ಬಳಿಕ ಇದೀಗ ಕೊಡಗು ಮತ್ತು ದಾವಣಗೆರೆ ಜಿಲ್ಲೆಯ ಕೆಲ ಶಾಲೆಗಳಲ್ಲೂ ಕೂಡ ಕೊರೋನಾ ಕೇಕೆ ಹಾಕ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಒಂದೇ ದಿನ 49 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಆಗಿದೆ. ಈ ಪೈಕಿ ವಿದ್ಯಾರ್ಥಿಗಳೇ 28 ಜನ ಆಗಿಬಿಟ್ಟಿದ್ದಾರೆ. ಸೋಮವಾರಪೇಟೆ, ಆಲೂರು, ಸಿದ್ದಾಪುರದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 19 ವಿದ್ಯಾರ್ಥಿಗಳಿಗೆ ಸೋಂಕು ದೃಢ ಆಗಿದೆ. 135 ವಿದ್ಯಾರ್ಥಿಗಳ ವರದಿ ಇನ್ನೂ ಬಂದಿಲ್ಲ. ಮಡಿಕೇರಿಯ ಕೊಡಗು ವಿದ್ಯಾಲಯದ 9 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಆಗಿದೆ. ದಾವಣಗೆರೆಯ ಚನ್ನಗಿರಿ ತಾಲೂಕಿನ ದೇವರಹಳ್ಳಿ ಬಳಿಯ ನವೋದಯ ಶಾಲೆಯಲ್ಲಿ 4 ವಿದ್ಯಾರ್ಥಿಗಳಿಗೆ ಕೋವಿಡ್ ಕಾಣಿಸಿಕೊಂಡಿದೆ. 10 ದಿನಗಳ ಕಾಲ ಶಾಲೆಯನ್ನು ಸೀಲ್ ಡೌನ್ ಮಾಡಿದ್ದಾರೆ. 25 ಜನ ಸಿಬ್ಬಂದಿ ಸೇರಿ 550 ಮಕ್ಕಳ ಸ್ಯಾಂಪಲ್ ಅನ್ನು ಈಗಾಗಲೇ ಸಂಗ್ರಹಿಸಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ 330 ಹೊಸ ಸೋಂಕು, 4 ಸಾವಾಗಿದೆ. ಬೆಂಗಳೂರಿನಲ್ಲಿ 205 ಸೋಂಕು, 3 ಸಾವಾಗಿದೆ. ಬಟ್ ಈ ನವೋದಯ ಶಾಲೆಗಳದ್ದು ಯಾಕೆ ಹಿಂಗಾಗ್ತಾ ಇದೆ ಗೊತ್ತಿಲ್ಲ. ಅವ್ರು ಎಲ್ಲಾದರೂ ಟೂರ್ಗೆ ಹೋಗಿದ್ರಾ ಅಥವಾ ಎಲ್ಲಾದರೂ ಸೇರ್ಕೊಂಡು ಏನಾದರೂ ಫಂಕ್ಷನ್ ಏನಾದರೂ ಮಾಡಿದ್ರಾ ನವೋದಯ ಶಾಲೆದು? ಬಟ್ ಇಲ್ಲೂ ಹಾಗೆ ಆಗಿದೆ, ಅಲ್ಲೂ ಹಾಗೆ ಆಗ್ತಾ ಇದೆ, ಗೊತ್ತಿಲ್ಲ, ನೋಡೋಣ. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಮಾಸ್ಕ್ ವಿಚಾರವಾಗಿ ಒಂದು ವಾಗ್ವಾದ ನಡೆದಿದೆ. ಯುವತಿಯೊಬ್ಬರು ಕೈಯಲ್ಲಿ ಮಾಸ್ಕ್ ಹಿಡ್ಕೊಂಡು ಓಡಾಡ್ತಾ ಇದ್ರು. ಇವರಿಗೆ ದಂಡ ಹಾಕೋಕೆ ಮಾರ್ಷಲ್ಸ್ಗಳು ಮುಂದಾದರು. ಆಗ ಆವಾಜ್ ಹಾಕಿದ್ದಾರೆ. ನನ್ನ ಹತ್ರ ಮಾಸ್ಕ್ ಇದ್ರು ಯಾಕ್ರಿ ಕೇಳ್ತಾ ಇದ್ದೀರಾ? ಇಡೀ ದಿನ ಮಾಸ್ಕ್ ಹಾಕಿಲ್ಲ ಅಂದರೆ ಫೈನ್ ಹಾಕಿ ಅಂತ ರಗಳೆ ಮಾಡಿದ್ದಾರೆ. ಮಾಸ್ಕನ್ನು ಕೈಯಲ್ಲೇ ಹಾಕಿ ಹಿಡಿದಿದ್ರಿ ಅಂತ ಮಾರ್ಷಲ್ಗಳು ಕೇಳಿದರು. 250 ರೂಪಾಯಿ ಬೇಡ, 100 ರೂಪಾಯಿ ತಗೊಳ್ಳಿ ಅಂತ ಯುವತಿ ಹೇಳಿದ್ದಾಳೆ. ಮತ್ತೊಂದು ಕಡೆಗೆ ಹಿರಿಯ ನಾಗರಿಕರೊಬ್ಬರು ಇದು ದಂಡ ಅಲ್ಲ, ಪಿಕ್ ಪಾಕೆಟ್ ಅಂತ ಕಿಡಿಕಾರಿದ್ದಾರೆ. ಬಸ್ ಇಳಿದಾಗಲೇ ಮಾಸ್ಕ್ ಹಾಕಿ ಅಂತ ಅನೌನ್ಸ್ ಮಾಡಬೇಕು, ಅದನ್ನು ಬಿಟ್ಟು ಫೈನ್ ಹಾಕ್ತೀರಾ? ಇದು ದಂಡ ಅಲ್ಲ, ದಂಧೆ ಅಂತ ವಾಗ್ವಾದ ನಡೆಸಿದ್ದಾರೆ. ಸರ್, ಯು ಆರ್ ಸೀನಿಯರ್ ಸರ್. ಮಾಸ್ಕ್ ಬಸ್ಸಿಂದ ಇಳಿದಾಗೂ ಹಾಕ್ಕೊಳ್ಳಿ, ಬಸ್ಸಿಂದ ಹತ್ತಿದ ಮೇಲೂ ಹಾಕ್ಕೊಳ್ಳಿ, ಬಸ್ ಒಳಗೂ ಹಾಕ್ಕೊಳ್ಳಿ, ಮನೆಯಲ್ಲೂ ಹೇಳಬೇಕಾ ಮಾಸ್ಕ್ ಹಾಕ್ಕೊಳ್ಳಿ ನಿಮ್ಮ ಸೇಫ್ಟಿಗೋಸ್ಕರ ಅಂತ ಹೇಳಿದ್ದಾರೆ. ಯು ಆರ್ ಸೀನಿಯರ್. ಇನ್ನುಳಿದಂತೆ ಭಾನುವಾರ ಆಗಿದ್ದ ಕಾರಣ KR ಮಾರ್ಕೆಟ್, ಸಂಡೇ ಬಜಾರ್ನಲ್ಲಿ ಜನಜಾತ್ರೆ ಇತ್ತು. ಮಾಲ್ಗಳಲ್ಲಿ ವೀಕೆಂಡ್ ಶಾಪಿಂಗ್, ಮೋಜು ಮಸ್ತಿ ಎಲ್ಲ ಇತ್ತು. ಡಬಲ್ ಡೋಸ್ ಹಾಕಿಸ್ಕೊಂಡವ್ರಿಗೆ ಮಾತ್ರ ಒಳಗೆ ಬಿಡಲಾಗ್ತಾ ಇತ್ತು. ಈ ಮಧ್ಯೆ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ, ಕೊಡಗಿನ ದುಬಾರೆ, ಮಂಗಳೂರಿನ ಬೀಚ್ಗಳಲ್ಲಿ ಪ್ರವಾಸಿಗರ ದಂಡೆ ನೆರೆದಿತ್ತು. ಅನೌನ್ಸ್ ಮಾಡ್ರಿ, ಬಸ್ ಹಿಡಿದವ್ರಿಗೆ ಮಾಸ್ಕ್ ಹಾಕ್ರಿ ಅಂತ ಹೇಳ್ರಿ. ಬಾಯಿ ಮುಚ್ಕೊಂಡ್ಬಿಟ್ಟು 250 ರೂಪಾಯಿ ಕಿತ್ಕೊಂಡು ಕಳ್ಸಾಗೆ ಯಾರು ಇಟ್ಕೊಂಡ್ ಬಂದಿರ್ತಾರ. ಆದೇಶ ಮಾಡಿದ ಕರ್ಕೊಂಬರಿ ನಮಗೆ. ಮಾಸ್ಕ್ ಹಾಕಿ ಅಂತ ಹೇಳ್ಕೊಳ್ಬೇಕು, ಹೆಲ್ಮೆಟ್ ಹಾಕಿ ಅಂತ ಹೇಳ್ಕೊಳ್ಬೇಕು. ನಿಮ್ಮದೇ ಜೀವಕ್ಕೆ ಅಪಾಯರಪ್ಪ ಅಂತ ಹೇಳಿದ್ರು ಇಲ್ಲ. ನೀವು ಹೇಳಿ, ನಾವು ಕೇಳ್ತೀವಿ. ನಮ್ಮ ಜೀವ ನೀವು ಉಳಿಸಿ, ನಾವಲ್ಲ. ಅಯ್ಯೋ, ಏನು ಮಾಡ್ತೀರಾ? ನಮ್ಮ ಮೆಂಟ್ಯಾಲಿಟಿನೇ ಹಂಗೆ, ಇಂಡಿಯನ್ ಮೆಂಟ್ಯಾಲಿಟಿ. ಸೊ ಚುನಾವಣೆಗೆ ಸಜ್ಜಾಗಿರೋ ಉತ್ತರ ಪ್ರದೇಶದಲ್ಲಿ ನಾಳೆ ಹಿಂದೂ ಮಹೋತ್ಸವ. ಆ್ಯಕ್ಚುಲಿ ಈ ಸುದ್ದಿಯನ್ನು ನೋಡಬೇಕಾಗಿದ್ದು, ಆತಂಕದ್ದಲ್ಲ ಕೊರೋನಾ. ಆ್ಯಕ್ಚುಲಿ ಈ ಸುದ್ದಿ ಸೊ ತುಂಬ ಜನ ಕಾತುರದಿಂದ ಕಾಯ್ತಾ ಇದ್ದಂಥ ಸುದ್ದಿ ಇದು. ಪ್ರಧಾನಿ ಮೋದಿ ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ. ಕನಸಿನ ಯೋಜನೆ ಕಾಶಿ ವಿಶ್ವನಾಥ ಕಾರಿಡಾರ್ ಅನ್ನು ಮೋದಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಕಾಶಿಯ ಸಾಂಸ್ಕೃತಿಕ, ಪಾರಂಪರಿಕ, ಧಾರ್ಮಿಕ ಶ್ರೀಮಂತಿಕೆ ಸಂರಕ್ಷಣೆಗೆ ಸಂಕಲ್ಪ ತೊಟ್ಟಿದ್ದ ಮೋದಿ ದೇಗುಲದ ಪಾರಂಪರಿಕತೆಗೆ ಧಕ್ಕೆ ಆಗದಂತೆ ಜೀರ್ಣೋದ್ಧಾರವನ್ನು ಗೊಳಿಸಿದ್ದಾರೆ. ಅದ್ಭುತವಾಗಿ ಆಗಿದೆ. 2019 ಮಾರ್ಚ್ 8ರಂದು ದಿವ್ಯ ಕಾಶಿ ಭವ್ಯ ಕಾಶಿ ಹೆಸರಿನ ಯೋಜನೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಬಳಿಕ ಯೋಜನೆ ಸಂಪೂರ್ಣ ಪ್ರಗತಿಯ ಮಾಹಿತಿಯನ್ನು ಪಡೆದು ಪರಿಶೀಲನೆ ನಡೆಸ್ತಾ ಇದ್ರು. ಸುಮಾರು 800 ಕೋಟಿ ವೆಚ್ಚದಲ್ಲಿ ಕಾಶಿ ವಿಶ್ವನಾಥ ಕಾರಿಡಾರ್ ಯೋಜನೆಯ ಮೊದಲ ಹಂತದಲ್ಲಿ 339 ಕೋಟಿ ವೆಚ್ಚದಲ್ಲಿ ದೇಗುಲ ಜೀರ್ಣೋದ್ಧಾರವಾಗಿದೆ. ನಾಳೆ ಉದ್ಘಾಟನೆ ಬಳಿಕ ಭಕ್ತರಿಗೆ ಮುಕ್ತವಾಗುತ್ತೆ. ಎರಡನೇ ಹಂತದಲ್ಲಿ ಜನವರಿಯಲ್ಲಿ ಗಂಗಾ ನದಿ ದಂಡೆ ಪುನರ್ ನಿರ್ಮಾಣ ಆಗುತ್ತೆ. ಇದಕ್ಕೆ 469 ಕೋಟಿ ವೆಚ್ಚ ಆಗ್ತಾ ಇದೆ. ನಾಳಿನ ಕಾರ್ಯಕ್ರಮಕ್ಕೆ ಇಡೀ ವಾರಣಾಸಿ ನಗರ ಸಿಂಗಾರಗೊಂಡಿದೆ. ಸೊ ಹಾಗಾದರೆ ದಿವ್ಯ ಕಾಶಿ ಭವ್ಯ ಕಾಶಿ ಯೋಜನೆ ಏನು, ನಾಳಿನ ಕಾರ್ಯಕ್ರಮಗಳೇನು ನೋಡೋಣ. ಸೊ ನಾಳೆ ಕಾರ್ಯಕ್ರಮ ಹೀಗಿರುತ್ತೆ. ಕಾಶಿ ವಿಶ್ವನಾಥ ದೇಗುಲಕ್ಕೂ ಕೂಡ ಗಂಗಾ ನದಿಗೂ ನೇರ ಸಂಪರ್ಕ, ಇದೊಂದು ಕಾರಿಡಾರ್ ಮಾಡಿದ್ದಾರೆ.
ಅಲ್ಲಿ ಆ ಕಾರಿಡಾರ್ ಮಾಡಬೇಕಾದ್ರೆ ಅನೇಕ ಮನೆಗಳಿದ್ವು. ಆ ಮನೆಗಳನ್ನೆಲ್ಲ ತೆರವು ಮಾಡಿದ್ರೆ ಆ ಮನೆಗಳಲ್ಲೆಲ್ಲ ದೇವಸ್ಥಾನಗಳು ಕಂಡು ಬಂದವು. ಹಾಗಿತ್ತು ಅಲ್ಲೆಲ್ಲ ದೇವಸ್ಥಾನಗಳನ್ನೇ ಮನೆಗಳನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ರು ಕೆಲವರು. ಗಂಗಾ ನದಿಯಲ್ಲಿ ಮಿಂದು ನೇರ ವಿಶ್ವನಾಥನ ದರ್ಶನಕ್ಕೆ ಬರೋದಕ್ಕೆ ಅನುಕೂಲ ಆಗ್ತಾ ಇತ್ತು. ಈಗ ಹೇಗಾಗ್ತಾ ಇತ್ತು ಅಂದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಆ ರಸ್ತೆಯಲ್ಲೆಲ್ಲ ಓಡಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಬರಬೇಕಾಗ್ತಿತ್ತು. ಈಗ ಬದಲಾವಣೆ ಆಗಿದೆ. ವಿಶೇಷ ಚೇತನರು, ಹಿರಿಯ ನಾಗರಿಕರ ಅನುಕೂಲಕ್ಕೆ ಎಸ್ಕಲೇಟರನ್ನು ವ್ಯವಸ್ಥೆ ಮಾಡಿದರೆ ಅದ್ಭುತ. ಅದು ಭಕ್ತರು ಯಾತ್ರಿಗಳ ಅನುಕೂಲಕ್ಕಾಗಿ 23 ಕಟ್ಟಡಗಳ ನಿರ್ಮಾಣ ಮಾಡಿದ್ದಾರೆ. 5 ಲಕ್ಷ ಚದರ ಅಡಿ ಪ್ರದೇಶಕ್ಕೆ ದೇಗುಲ ಸಂಕೀರ್ಣ ವಿಸ್ತರಣೆ ಇದೆ. ತುಂಬ ಇಕ್ಕಟ್ಟಿತ್ತು, ಅದನ್ನು ವಿಸ್ತಾರಗೊಳಿಸಿದ್ದಾರೆ. ಈ ಹಿಂದೆ 3000 ಚದರ ಅಡಿಯಲ್ಲಿ ದೇಗುಲ ಇತ್ತು. 3000 ಎಲ್ಲಿ 5 ಲಕ್ಷ ಚದರ ಅಡಿಯಲ್ಲಿ, ಅದ್ಭುತ ಅದು. ಮಂದಿರ ಸುತ್ತಲಿನ 300 ಕಟ್ಟಡಗಳ ಕಾನೂನುಬದ್ಧ ಸ್ವಾಧೀನ ಮತ್ತು ನೆಲಸಮ. ಈ ಕಟ್ಟಡಗಳಲ್ಲೇ ಇದ್ದಿದ್ದು ದೇವಸ್ಥಾನಗಳು ಅನೇಕವು. 1400ಕ್ಕೂ ಹೆಚ್ಚು ವರ್ತಕರು, ಮಾಲೀಕರು, ಬಾಡಿಗೆದಾರರ ಮನವೊಲಿಕೆಯನ್ನು ಮಾಡಿದರು. ದೇಗುಲ ಸಂಕೀರ್ಣದ ಸುತ್ತಲ ದಟ್ಟನೆ ಇತ್ತು, ಅದನ್ನು ತೆರವು ಮಾಡಿದ್ದಾರೆ. 40ಕ್ಕೂ ಹೆಚ್ಚು ಪುರಾತನ ಸಣ್ಣ ದೇಗುಲಗಳು ಪತ್ತೆಯಾಯಿತು, ಅದನ್ನು ನವೀಕರಣ ಮಾಡಿದ್ದಾರೆ. ವಾಸ್ತುಶಿಲ್ಪಿ ಭಿಮಲ್ ಪಟೇಲ್ ಕಾರಿಡಾರ್ನ ರೂವಾರಿ, ಸೆಂಟ್ರಲ್ ವಿಸ್ತಾ ಯೋಜನೆಯ ರೂವಾರಿ ಕೂಡ ಅವರೇ. ಸೊ ಮೊದಲ ಹಂತದಲ್ಲಿ ನಾಳೆ 21 ಕಟ್ಟಡಗಳ ಉದ್ಘಾಟನೆ ಆಗುತ್ತೆ. ಅದೇನೇನು ಅಂತ ನೋಡೋಣ. ಮೊದಲನೇದಾಗಿ ಬೃಹತ್ ಆವರಣ ವಾರಣಾಸಿ ಸಿಟಿ ವೀಕ್ಷಣಾ ಗ್ಯಾಲರಿ. ಸೊ ವಾರಣಾಸಿ ಹೇಗಿದೆ ಅನ್ನೋದನ್ನು ಸಿಟಿ ವೀಕ್ಷಣಾ ಒಂದು ಗ್ಯಾಲರಿ ಮಾಡಿಟ್ಟಿದ್ದಾರೆ. ಬೃಹತ್ ಆವರಣ ಇದೆ, ಅದು 5 ಲಕ್ಷ ಚದರ ಅಡಿ ಅಂದ್ರೇನು ಕಡಿಮೆನಾ? ಮ್ಯೂಸಿಯಂ, ವಿವಿಧೋದ್ದೇಶದ ಆಡಿಟೋರಿಯಂಗಳು, ಸಭಾಂಗಣ, ಭಕ್ತರ ಸೌಲಭ್ಯ ಕೇಂದ್ರ, ಅರ್ಚಕರು ಮತ್ತು ಸೇವಾದಾರರಿಗೆ ಆಶ್ರಯ, ಏಕಕಾಲಕ್ಕೆ 1 ಲಕ್ಷ ಭಕ್ತರ ಮಹಾಸಂಗಮಕ್ಕೆ ಅವಕಾಶ. ಮುಂಚೆ ಒಂದು 50-100 ಒಳಗಡೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಆ ಪ್ರಮಾಣದಲ್ಲಿ ಇಕ್ಕಟ್ಟಾಗ್ತಾ ಇತ್ತು. 100 ಜನ ಸೇರ್ಕೊಂಡ್ಬಿಟ್ರೆ ಗಜಿಬಿಜಿ ಆಗೋಗಿರೋದು. ಇದಕ್ಕಾಗಿ 7,000 ಚದರ ಮೀಟರ್ ವೇದಿಕೆ ಮತ್ತು 7 ಭವ್ಯ ಪ್ರವೇಶ ದ್ವಾರಗಳು, ವೈದಿಕ ಧಾರ್ಮಿಕ ಗ್ರಂಥಾಲಯಗಳು, ಊಟ ಉಪಹಾರ ಕೇಂದ್ರ, ಕಟ್ಟಡಗಳ ಗೋಡೆಗಳಲ್ಲಿ ಶ್ಲೋಕ ಸ್ತೋತ್ರ ಕೆತ್ತನೆ. ಹಿಂದೊಮ್ಮೆ ದೇಗುಲ ಮರುಸ್ಥಾಪನೆಗೊಳಿಸಿದ ಮರಾಠ ರಾಣಿ ಅಭಿಲ್ಯಾಬಾಯಿ ಹೋಳ್ಕರ್ ಪ್ರತಿಮೆಯನ್ನು ಅಲ್ಲಿ ಇಟ್ಟಿದ್ದಾರೆ. ಸೊ ಮೊದಲು ಹೋದಂಥ ಕಾಶಿಯನ್ನು ನೋಡಿದಂಥವ್ರಿಗೂ ಈಗ ಕಾಶಿಯನ್ನು ನೋಡೋರಿಗೆ ಅದರ ವ್ಯತ್ಯಾಸ ಗೊತ್ತಾಗುತ್ತೆ, ಹೇಗೆ ಇತ್ತು ಅಂತೇಳಿ. ತುಂಬ ಇಕ್ಕಟ್ರಿ, ಗಲ್ಲಿಗಳಲ್ಲಿ ಹೋಗ್ಬಿಟ್ಟು ದೇವರ ದರ್ಶನವನ್ನು ಮಾಡ್ಕೊಂಡು ಬರುವಂಥ ಪರಿಸ್ಥಿತಿ ಇತ್ತು. ಈಗ ಬಟ್ ಪೂರ್ಣವಾಗಿ ಅದನ್ನು ವಿಸ್ತಾರಗೊಳಿಸಿದ್ದಾರೆ. ಅದರ ಸುತ್ತಲಿರುವಂಥದ್ದನ್ನೆಲ್ಲ ತೆರವುಗೊಳಿಸಿದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ, ಇಲ್ಲೇನಾದ್ರು ಚಿಕ್ಕಪೇಟೆ ಬೆಂಗಳೂರಲ್ಲಿ ಹೋಗ್ಬಿಟ್ರೆ ಹೆಂಗೆ ಮನೆಗಳಿದ್ದಾವೆ, ಹಾಗೆ ಅಲ್ಲಿ ಕಾಶಿ ದೇವಸ್ಥಾನದ ಸುತ್ತಲೂ ಆ ರೀತಿಯಾಗಿ ಮನೆಗಳಿತ್ತು. ಮನೇಲಿ ಒಂದು ದೇವಸ್ಥಾನ, ದೇವ್ರ ಮಂದಿರ ಇರಬೇಕು ಅಂತ ಹೇಳ್ತಾರೆ. ದೇವ್ರ ಮಂದಿದ್ರೆ ಒಂದು ಚಿಕ್ಕದಾಗಿ ಒಂದು ಕೋಣೆಯನ್ನು ಮಾಡಿರ್ತಾರೆ ದೇವರಿಗೋಸ್ಕರ ಅಂತೇಳಿ. ಬಟ್ ಅಲ್ಲಿ ಹೆಂಗೆ ಮಾಡಿದ್ರು ಅಂದರೆ ದೇವಸ್ಥಾನವನ್ನೇ ತಮ್ಮ ಮನೆಗಳನ್ನಾಗಿ ಮಾಡಿಕೊಂಡು ಆ ದೇವಸ್ಥಾನಗಳೇ ಗರ್ಭಗುಡಿಗೆ ಇವರ ಮನೆಯಲ್ಲಿ ಪೂಜೆ ಮಾಡುವಂಥ ದೇವ ಮಂದಿರಗಳಾಗ್ಬಿಟ್ಟಿತ್ತು. ಆ ಪ್ರಮಾಣದಲ್ಲಿ ಇಷ್ಟು ಕೂಡ ಅಕ್ವೈರ್ ಮಾಡ್ಕೊಂಡಿದ್ರು ಜನ. ಅದನ್ನು ಈಗ ಅವ್ರಿಗೆ ಹೇಳಿ ಅವರಿಗೊಂದಿಷ್ಟು ದುಡ್ಡು ಕೊಟ್ಟು ಅವ್ರನ್ನೆಲ್ಲ ತೆರವು ಮಾಡಿಸ್ಕೊಂಡು 5 ಲಕ್ಷ ಚದರ ಅಡಿಯ ವಿಸ್ತೀರ್ಣದಲ್ಲಿ, ವಾಹ್! ಆ ಕಾಶಿಯನ್ನು ನೋಡಿದ್ರೇ ಈಗ ಒಂದಿಷ್ಟು ಸಂತೋಷ ಆಗುತ್ತೆ. ನಾನು ಆಗಲೂ ನೋಡಿದ್ದೀನಿ, ರೀಸೆಂಟಾಗೂ ನೋಡಿದ್ದೀನಿ. ತುಂಬ ಅದ್ಭುತವಾಗಿ ಅದನ್ನು ಬದಲಾವಣೆಯನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇನ್ನು ನಾಳೆ ಏನು ಪ್ರೋಗ್ರಾಮು? ಸೊ ಇಡೀ ವಾರಣಾಸಿಯಲ್ಲಿ ಮಹೋತ್ಸವ ವಾತಾವರಣ ಇದೆ, ಡೆಫಿನೆಟ್ ಆಗಿ ಇರಲೇಬೇಕು. ಸಂಭ್ರಮವನ್ನು ಪಡಬೇಕಾಗಿರುವಂಥದ್ದು ಯಾವ ಸಂದರ್ಭದಲ್ಲಿತ್ತು, ಈಗ ಹೇಗಾಗಿದೆ ಅಂತ ಹೇಳಿ. ಸೊ ನಾಳೆ ಏನಿದೆ ಕಾರ್ಯಕ್ರಮ? ನಾಳೆ ಮಧ್ಯಾಹ್ನ 12 ಗಂಟೆಗೆ ಸುಮಾರಿಗೆ ಮೋದಿ ಅವರು ಭೇಟಿಯನ್ನು ಕೊಡ್ತಾರೆ. ಕಾಲಭೈರವ ದೇಗುಲದಿಂದ ವಿಶ್ವನಾಥ ಮಂದಿರದವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡ್ಕೊಂಡು ಬರ್ತಾರೆ. ಬಹಳ ದೂರ ಏನಿಲ್ಲ, ಅಲ್ಲೇ ಹತ್ತಿರದಲ್ಲೇ ಇದೆ, ಬಹಳ ದೂರ ಇಲ್ಲ. ಮಧ್ಯಾಹ್ನ 3:30ಕ್ಕೆ ಯೋಗ ಸಂಸ್ಥಾನದ 98ನೇ ವಾರ್ಷಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದರಲ್ಲಿ ಯೋಗ ಗುರು ಸದಫಲ್ ದೇವ್ ಸ್ಮರಣಾರ್ಥ ಈ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ದಾರೆ. ನಾಳೆ ಸಂಜೆ 6 ಗಂಟೆಗೆ ಗಂಗಾ ಆರತಿಯಲ್ಲಿ ಮೋದಿಯವರು ಭಾಗಿಯಾಗ್ತಾರೆ. ಅದನ್ನು ನೋಡೋದೇ ಒಂದು ರೀತಿ ಅದ್ಭುತ. ಗೋಡೋವ್ಲಿಯಾದಿಂದ ಮೈದಾಗಿನವರೆಗೆ ತಿಳಿ ಗುಲಾಬಿ ಬಣ್ಣ ಬರುತ್ತೆ. 3000 ಸ್ವಾಮೀಜಿಗಳು, ಮಠಾಧೀಶರು, ಕಲಾವಿದರು, ಗಣ್ಯರೆಲ್ಲ ಅದರಲ್ಲಿ ಭಾಗಿಯಾಗ್ತಾರೆ. ಹೋಮ ಹವನ, ಯಜ್ಞ, ಯಾಗಾದಿ ಕಾರ್ಯಗಳೆಲ್ಲ ನಡೆಯುತ್ತೆ. ದೇಶದ 51,000 ಸ್ಥಳಗಳಲ್ಲಿ ನೇರ ಪ್ರಸಾರಕ್ಕೆ LED ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಾಡಲೇಬೇಕು, ಹೇಗಿದ್ದಂಥ ಕಾಶಿ ಹೇಗಾಯಿತು ಅನ್ನೋದಕ್ಕೆ. ಸೊ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ BJP ಆಡಳಿತ ಇದೆಯೋ ಅಲ್ಲೆಲ್ಲ CMಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಹಾಗೆ ನೋಡಿದರೆ ಬೇರೆದವ್ರಿಗೂ ಕೊಡಬೇಕಾಗಿತ್ತು, ಯಾಕೆ ಅವ್ರಿಗೆ ಅಷ್ಟೇ ಕೊಟ್ಟಿರ್ತಾರೇನೋ, ಮೋಸ್ಟ್ಲಿ ಹೋಗೋರು ಹೋಗ್ಬೋದೇನೋ. ಸೊ ಇನ್ನು ರಾಹುಲ್ ಗಾಂಧಿಯವರ ವಿಚಾರವನ್ನು ನೋಡೋಣ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಮತ್ತೆ ಹಿಂದುತ್ವ ಮತ್ತು ಹಿಂದೂ ಬಗ್ಗೆ ಪ್ರಸ್ತಾಪಿಸಿ BJP ವಿರುದ್ಧ ಹರಿಹಾಯ್ದಿದ್ದಾರೆ. ಹಿಂದೂಗೂ ಹಿಂದುತ್ವವಾದಿಗೂ ವ್ಯತ್ಯಾಸ ಇದೆ. ಈ ದೇಶ ಹಿಂದೂಗಳದ್ದು, ಹಿಂದುತ್ವವಾದಿಗಳದ್ದಲ್ಲ. ಮಹಾತ್ಮ ಗಾಂಧಿ ಹಿಂದೂ, ಗೋಡ್ಸೆ ಹಿಂದುತ್ವವಾದಿ. ನಾನೂ ಕೂಡ ಹಿಂದೂ, ಆದರೆ ಹಿಂದುತ್ವವಾದಿ ಅಲ್ಲ. ಅಲ್ಲದೆ ಹಿಂದುತ್ವವಾದಿಗಳು ಅಧಿಕಾರಕ್ಕಾಗಿ ಕೊಲ್ತಾರೆ. 2014ರಿಂದ ಹಿಂದುತ್ವವಾದಿಗಳು ಅಧಿಕಾರದಲ್ಲಿದ್ದಾರೆ.
ಹಿಂದುತ್ವವಾದಿಗಳನ್ನು ದೇಶದಿಂದ ಓಡಿಸಿ ಹಿಂದೂಗಳನ್ನು ಅಧಿಕಾರಕ್ಕೆ ತರಬೇಕು ಅಂತ ಜೈಪುರ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಗುಡುಗಿದ್ದಾರೆ, ಅಬ್ಬರಿಸಿದ್ದಾರೆ. सत्य से कुछ लेना देना नहीं, उसे सिर्फ सत्ता चाहिए और सत्ता के लिए वो कुछ भी कर डालेगा, किसी को मार देगा, कुछ भी बोल देगा, जला देगा, काट देगा, पीट देगा, मार देगा, उसे सत्ता चाहिए. मैं हिंदू हूँ मगर हिंदुत्ववादी नहीं हूँ और ये देश हिंदुओं का देश है, हिंदुत्ववादियों का नहीं. 2014 से इन लोगों का राज हिंदुत्ववादियों का राज है, हिंदुओं का नहीं. और हमें एक बार फिर इन हिंदुत्ववादियों को बाहर निकालना है और एक बार फिर हिंदुओं का राज लाना है. ಫೈನಲಿ ಹಿಂದೂಗಳ ದೇಶ ಅಂತ ಆದರೂ ಒಪ್ಕೊಂಡ್ರಲ್ಲ. ಅಯ್ಯೋ, ಅದನ್ನೇ ಒಪ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಫೈನಲಿ ರಾಹುಲ್ ಗಾಂಧಿ ಬಹಿರಂಗವಾಗಿ ಒಪ್ಕೊಂಡ್ರಲ್ಲ. ಅದಕ್ಕಾದರೂ ಸ್ವಲ್ಪ ಖುಷಿ ಪಡಬೇಕು. ಈ ದೇಶ ಹಿಂದೂಗಳ ದೇಶ ಅನ್ನೋದನ್ನು ಸ್ವತಃ ರಾಹುಲ್ ಗಾಂಧಿಯವರು ಇತ್ತು, ಅವ್ರು ಹೇಳಿರಲಿಲ್ಲ, ಈಗ ಹೇಳಿದರು, ಒಪ್ಕೊಂಡಿದ್ದಾರೆ. ಯಾಕೆ ಕೇಳ್ಕೊಳ್ಳಿ. ಬೆಳಗಾವಿಯಲ್ಲಿ ನಾಳೆಯಿಂದ ವಿಧಾನಮಂಡಲ ಚಳಿಗಾಲ ಅಧಿವೇಶನ ಆರಂಭವಾಗ್ತಾ ಇದೆ. ಅಧಿವೇಶನದಲ್ಲಿ ಮತಾಂತರ ಯುದ್ಧವೇ ನಡೆಯುವಂಥ ಸಾಧ್ಯತೆ ಇದೆ. ಮತಾಂತರ ನಿಷೇಧ ಕಾನೂನು ಜಾರಿಗೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಅಧಿವೇಶನದಲ್ಲಿ ಮತಾಂತರ ನಿಷೇಧ ಕಾನೂನು ಜಾರಿಗೆ ತರ್ತೀವಿ ಅಂತ ಸಿಎಂ ಅವರು ಹೇಳ್ತಾ ಇದ್ದಾರೆ, ಸುಳಿವು ಕೊಟ್ಟಿದ್ದಾರೆ. ಕಾನೂನು ಸಚಿವ ಮಾಧುಸ್ವಾಮಿ ಕೂಡ ವಿವಾಹ ನೋಂದಣಿ ಮಾಡುವಂತೆ ಮತಾಂತರವನ್ನು ಕೂಡ ನೋಂದಣಿ ಮಾಡುವಂಥ ಪದ್ಧತಿಯನ್ನು ಮತಾಂತರ ನಿಷೇಧ ಕಾಯ್ದೆಯಲ್ಲಿ ತರೋ ಚಿಂತನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮತಾಂತರ ನಿಷೇಧ ಕಾನೂನಿಗೆ ನಮ್ಮ ವಿರೋಧ ಇದೆ, ಅಧಿವೇಶನದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೇಮ್ ಇಬ್ರಾಹಿಂ ಅವರು ಕೂಡ ಮತಾಂತರ ಅವರವ್ರ ಇಚ್ಛೆ ರೀ, ಲವ್ ಇದ್ಮೇಲೆ ಜಿಹಾದ್ ಎಲ್ಲಿ ಬರುತ್ತೆ, ಬಲವಂತ ಇದ್ದರೆ ಪೊಲೀಸರು ಕ್ರಮ ವಹಿಸಲಿ ಅಂತ ಅಂದಿದ್ದಾರೆ. ಆದರೆ ಕೇಂದ್ರ ಕೃಷಿ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಜನರ ಬಡತನ ಅಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಂಡು ಅವಕಾಶ ಕೊಡಬಾರದು, ಅದಕ್ಕೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಈ ಮಧ್ಯೆ ಮತಾಂತರ ಜೊತೆಗೆ ಗುತ್ತಿಗೆದಾರರ 40% ಕಮಿಷನ್ ಆರೋಪ, ಬಿಟ್ಕಾಯಿನ್ ಹಗರಣ, ನೈತಿಕ ಪೊಲೀಸ್ಗಿರಿ, ಮೇಕೆದಾಟು ಅಣೆಕಟ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡೋಕೆ ಕಾಂಗ್ರೆಸ್ ಸಜ್ಜಾಗಿದೆ. ಮತಾಂತರ ಅನ್ನುವಂಥದ್ದು ಸಮಾಜಕ್ಕೆ ಒಳ್ಳೆಯದಲ್ಲ. ಆ ಹಿನ್ನೆಲೆಯಲ್ಲಿ ಬಡವರು, ದಲಿತರು ಅದಕ್ಕೆ ಒಳಗಾಗಬಾರ್ದು. ಅವರ ಮನೆತನದಲ್ಲಿ, ಅವರ ಕುಟುಂಬದಲ್ಲಿ, ಅವರ ಸಮುದಾಯದಲ್ಲಿ ಭಾಳಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಕಾನೂನನ್ನು ತರುವಂಥ ಒಂದು ಪ್ರಯತ್ನವನ್ನು ನಮ್ಮ ಸರ್ಕಾರ ಮತಾಂತರ ನಿಷೇಧ ಕಾಯ್ದೆ ತರ್ತೀವಿ ಅಂತ ಇದ್ದಾರೆ. ಇದರಲ್ಲಿ ನಮ್ಮ ಲೆಜಿಸ್ಲೇಚರ್ ಪಾರ್ಟಿಯಿಂದ ತೀರ್ಮಾನ ಮಾಡಿ ಒಂದು ನಿಲುವು ಬರ್ತೀವಿ. ಬಲವಂತ ಮಾಡಬಾರ್ದು ಅಂತ ಈಗಾಗಲೇ ಕಾಯ್ದೆ ಇದೆ. ಬಟ್ ಅವರು ಮತಾಂತರ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಧರ್ಮದವ್ರನ್ನ ಗುರಿ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು, ಅದು ಸರಿ ಇಲ್ಲ. ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ ಕಾನೂನು. ಮತಾಂತರ ಮಾಡಬಾರ್ದು ಅನ್ನುವಂಥದ್ದು ಈಗಲೂ ಇದೆ ಕಾನೂನು. ಒತ್ತಾಯಪೂರ್ವಕವಾಗಿ ಯಾವುದೂ ಇಲ್ಲ. ಯಾವುದೋ ಆಮಿಷ ಒಡ್ಬಿಟ್ಟು ಮತಾಂತರ ಮಾಡುವಂಥದ್ದು ಇದು ಯಾವುದೂ ಇಲ್ಲ, ಕಾನೂನಲ್ಲಿ ಇದೆ ಇನ್ನೂ ಕೂಡ. ಆದರೆ ಕೆಲವೊಂದಿಷ್ಟು ಲಾಬಿಗಳ ಮೂಲಕವಾಗಿ ಮಾಡ್ತಾ ಇರುವಂಥ ಮತಾಂತರಗಳಿದೆ. ಬಟ್ ಕಾನೂನಲ್ಲಿ ಹೇಗೆ ಅದನ್ನು ಪ್ರೂವ್ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆಸೆ ಆಮಿಷಗಳು ತಗೊಂಡಂಥವ್ರು, ಮತಾಂತರಗೊಂಡಂಥವ್ರನ್ನ ಹೇಗೆ ಪ್ರೂವ್ ಮಾಡ್ತೀರಾ ನೀವು? ಹೋದಂಥವ್ರು ಅವರು ಒಪ್ಕೊಳ್ತಾರಾ? ಗೊತ್ತಿಲ್ಲ ಅದು ಯಾವ್ಯಾವ ರೂಪವನ್ನು ಪಡ್ಕೊಳ್ಳುತ್ತೆ ಅಂತ. ಇಟ್ಸ್ ಬಹಳ ದೊಡ್ಡ ವ್ಯಾಪ್ತಿ, ಅದು ಚಿಕ್ಕದಲ್ಲ. ನೋಡೋಣ ಎಲ್ಲಿಗೆ ಹೋಗುತ್ತೆ ಅಂತ. ಸರ್ಕಾರಕ್ಕೆ ಅಧಿವೇಶನದ ವೇಳೆ ಪ್ರತಿಭಟನೆಯ ಬಿಸಿ ಜೋರಾಗಿಯೇ ತಟ್ಟುತ್ತೆ. ಕನ್ನಡ ಸೌಧದ ಬಳಿ ಪ್ರತಿಭಟನೆಗೆ 40 ಸಂಘಟನೆಗಳೆಲ್ಲ ಮುಂದಾಗಿವೆ. ರಾಜ್ಯ ಸರ್ಕಾರವು ಭೂ ಸುಧಾರಣೆಯ ತಿದ್ದುಪಡಿಯ ಕಾಯ್ದೆಯನ್ನು, ಎಪಿಎಂಸಿ ತಿದ್ದುಪಡಿ ಕಾಯ್ದೆಯನ್ನು ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿ ನಾಳೆ ಕನ್ನಡ ಸೌಧಕ್ಕೆ ಮುತ್ತಿಗೆ ಹಾಕೋಕೆ ರೈತರೆಲ್ಲ ನಿರ್ಧಾರ ಮಾಡಿದ್ದಾರೆ. ಪ್ರತಿಭಟನೆ ಹತ್ತಿಕ್ತಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸೋದಾಗಿ ರೈತ ಮುಖಂಡರೆಲ್ಲ ಕೋಡಿಹಳ್ಳಿ ಚಂದ್ರಶೇಖರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಹತ್ತಿಕ್ಕಿದ್ರೆ ಹಾಗೆ ಮಾಡ್ತೀವಿ ಅಂತ. ಅಧಿವೇಶನಕ್ಕೂ ಮುನ್ನ ಬೆಳಗಾವಿಯಲ್ಲಿ ರೈತ ಅಧಿವೇಶನ ನಡೆಯಿತು. ಸಂಕಲ್ಪ ಗಾರ್ಡ್ ಹೆಸರಿನಲ್ಲಿ ವಿವಿಧ ರೈತ ಸಂಘಟನೆಗಳು ಒಂದು 16 ಬೇಡಿಕೆಗಳನ್ನು ಈಡೇರಿಕೆಗೆ ಒತ್ತಾಯಿಸಿ ನಿರ್ಧಾರ ಕೈಗೊಂಡಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎಪಿಎಂಸಿ ಕಾಯ್ದೆ ರದ್ದು ಮಾಡಲ್ಲ ಅಂತ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ. ಈ ಕಡೆಗೆ ಸರ್ಕಾರದ ವಿರುದ್ಧ ಖಾನಾಪುರ ಶಾಸಕಿ ಅಂಜಲಿ ನಿಂಬಾಳ್ಕರ್ ಕೂಡ ಸಮರವನ್ನು ಸಾರಿದ್ದಾರೆ. ನಾಳೆ ಏನೋ ಒಂದಿಷ್ಟು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಶುರು ಕೂಡ ಮಾಡಿದ್ದಾರೆ. ಖಾನಾಪುರ ಕ್ಷೇತ್ರದ ಅಭಿವೃದ್ಧಿ, ನೆರೆ ಪರಿಹಾರ ವಿಚಾರವಾಗಿ ಸಂಘರ್ಷ ಪಾದಯಾತ್ರೆ ಇದು. ಖಾನಾಪುರದಿಂದ ಬೆಳಗಾವಿ ಕನ್ನಡ ಸೌಧವರೆಗೂ ಸುಮಾರು 40 ಕಿಲೋಮೀಟರ್ ಇದೆ. ನಾಳೆ ಬೆಳಗ್ಗೆ 9:30ಕ್ಕೇನೋ ಬೆಳಗಾವಿ ತಲುಪುತ್ತೆ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಸೇರಿದಂತೆ ಕಾಂಗ್ರೆಸ್ನವರೆಲ್ಲ ಸೇರ್ಕೊಳ್ತಾರಂತೆ. ಅದರಲ್ಲಿ ಅಧಿವೇಶನಕ್ಕೆ ಮುಖ್ಯಮಂತ್ರಿ ಅವರಿಗೆ ಮತ್ತೆ ಅವರು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ಲಿಕ್ಕೆ ನಮ್ಮ ಇಡೀ ಖಾನಾಪುರ ಜನ ಇವತ್ತು ನಡ್ಕೊಂಡು ಇದು ಚಲೋ ಸುವರ್ಣ ಸೌಧ ಚಾಲನೆ ಮಾಡ್ತಾ ಇದ್ದೀವಿ. 2 ವರ್ಷದಿಂದ ಕಳೆದು ಅತಿವೃಷ್ಟಿ ಆಗ್ತಾ ಇದೆ, ರೈತರು ಸಾಯ್ತಾ ಇದ್ದಾರೆ. ಕೊರೋನಾ ಮತ್ತೆ ತಿರ್ಗಾ ಸಂದರ್ಭ, ಜನಕ್ಕೆ ಸರ್ಕಾರ ನೋಡ್ಲಿಕ್ಕೆ ತಯಾರಿಲ್ಲ. ಸಾಕಷ್ಟು ಸೇತುವೆಗಳು ಇನ್ನೂ ಆಗಿಲ್ಲ, ರಸ್ತೆಗಳು ಬಹಳ ಹಾನಿ ಆಗಿದೆ. ಸೊ ಅದಕ್ಕೆ ಸ್ಪೆಷಲ್ ಪ್ಯಾಕೇಜ್ ಖಾನಾಪುರ್ಗೆ ತಾವು ಬಿಡುಗಡೆ ಮಾಡಬೇಕು. ಹೈವೇಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀ ಸತೀಶ್
ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಜೆಡಿಎಸ್ ಸೇರ್ತಾರೆ ಅನ್ನೋ ವಿಷಯ ಸಿಕ್ಕಾಪಟ್ಟೆ ಎಲ್ಲ ಸದ್ದು ಮಾಡಿತ್ತು. ಅವರು ಕೂಡ ಹಾಗೆ ಮಾತನಾಡ್ತಾ ಇದ್ರು. ಆದರೆ ಈಗ ಯಾಕೋ ಕಾಂಗ್ರೆಸ್ನಲ್ಲಿ ಉಳಿಯೋಕೆ ಮನಸ್ಸು ಮಾಡ್ದಂಗಿದೆ. ಸಿದ್ದರಾಮಯ್ಯನನ್ನ ಭೇಟಿ ಮಾಡಿ ಪರಿಷತ್ ವಿಪಕ್ಷ ನಾಯಕನ ಸ್ಥಾನದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಜನವರಿ 5ಕ್ಕೆ SR ಪಾಟೀಲ್ ಅವಧಿ ಮುಗಿಯುತ್ತೆ. ಮತ್ತೊಂದೆಡೆ BK ಹರಿಪ್ರಸಾದ್ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸ್ತಾ ಇದ್ದಾರಂತೆ. ಪಕ್ಷದಲ್ಲಿ ಉಳಿಸಿಕೊಳ್ಳೋ ಸಲುವಾಗಿ ಸಿಎಂ ಇಬ್ರಾಹಿಂಗೆ ಪರಿಷತ್ ವಿಪಕ್ಷ ನಾಯಕನ ಸ್ಥಾನ ನೀಡೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಕಡೆಗೆ ನವಲಗುಂದದ ಜೆಡಿಎಸ್ ಮಾಜಿ ಶಾಸಕ ಕೋನರೆಡ್ಡಿ ಅವರು ಸರ್ಪ್ರೈಸ್ ಇದು. ನಾಳೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಮಧ್ಯೆ ಜನವರಿಯಲ್ಲಿ ಸಿಎಂ ಬದಲಾಗ್ತಾರೆ ಅನ್ನೋದೆಲ್ಲ ವದಂತಿ ಅಷ್ಟೇ. 2023ರ ಸಾರ್ವತ್ರಿಕ ಚುನಾವಣೆವರೆಗೂ ಕೂಡ ಬೊಮ್ಮಾಯಿ ಅವರೇ ಸಿಎಂ ಆಗಿರ್ತಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಪ್ರಧಾನಿ ಮೋದಿಯವರ ಟ್ವಿಟರ್ ಖಾತೆಯನ್ನು ಕಿಡಿಗೇಡಿಗಳನ್ನು ನಿನ್ನೆ ರಾತ್ರಿ 2:24ಕ್ಕೆ ಹ್ಯಾಕ್ ಮಾಡಿದರಂತೆ. ದೇಶದಲ್ಲಿ ಬಿಟ್ಕಾಯಿನ್ ಕಾನೂನುಬದ್ಧಗೊಳಿಸಲಾಗಿದೆ. ಸರ್ಕಾರವೇ 500 ಬಿಟ್ಕಾಯಿನ್ಗಳನ್ನು ಖರೀದಿ ಮಾಡಿದೆ. ಜನರಿಗೆ ಹಂಚಲಾಗುತ್ತೆ ಅಂತ ಟ್ವೀಟ್ ಎಲ್ಲ ಮಾಡಿದ್ದಾರೆ. ಕೂಡಲೇ ಎಚ್ಚೆತ್ತುಕೊಂಡಂತ ಟ್ವಿಟರ್ ಸಂಸ್ಥೆ ಪ್ರಧಾನಿ ಖಾತೆಯನ್ನು ಸರಿಪಡಿಸಿದೆ. ಪ್ರಧಾನಮಂತ್ರಿ ಕಾರ್ಯಾಲಯ ಕೂಡ ಟ್ವಿಟರ್ ಖಾತೆ ಹ್ಯಾಕ್ ಆಗಿತ್ತು. ಈಗ ಸರಿ ಹೋಗಿದೆ. ಈ ಹಿಂದಿನ ಟ್ವೀಟ್ ಪರಿಗಣಿಸಬೇಡಿ ಅಂತ ಮನವಿ ಮಾಡಿದೆ. ನಟ ನಿರ್ಮಾಪಕ ದ್ವಾರಕೀಶ್ಗೆ ಸಂಕಷ್ಟ ಎದುರಾಗಿದೆ. ನಿರ್ಮಾಪಕ KCN ಚಂದ್ರಶೇಖರ್ ಬಳಿ ಪಡೆದಂತ 52 ಲಕ್ಷ ಹಣವನ್ನು ತಿಂಗಳೊಳಗೆ ವಾಪಸ್ ಮಾಡುವಂತೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಸೂಚನೆ ಕೊಟ್ಟಿದೆ. ದ್ವಾರಕೀಶ್ ಅವರು 2013ರಲ್ಲಿ ಚಾರುಲತಾ ಸಿನಿಮಾಗಾಗಿ KCN ಚಂದ್ರಶೇಖರ್ ಬಳಿ 50 ಲಕ್ಷ ಸಾಲ ಪಡ್ಕೊಂಡಿದ್ದರಂತೆ ಚೆಕ್. ಬಳಿಕ ಚಂದ್ರಶೇಖರ್ ವಿರುದ್ಧವೇ ಕೊಲೆ ಯತ್ನ ಕೇಸ್ ದಾಖಲಿಸಿದರಂತೆ. ಚೆಕ್ನಲ್ಲಿ ಸಹಿ ನನ್ನದಲ್ಲ ಅಂತ ವಾದಿಸಿದ್ರು. ಆದರೆ ವಿಧಿವಿಜ್ಞಾನ ಪರೀಕ್ಷೆಯಲ್ಲಿ ಸಹಿ ದ್ವಾರಕೀಶ್ ಅವರದ್ದೇ ಅಂತ ಸಾಬೀತಾಗಿತ್ತು. ಬಳಿಕ ಹಣ ವಾಪಸ್ಗೆ ಸೂಚನೆಯನ್ನ ಈಗ ಆದೇಶವನ್ನ ಪ್ರಶ್ನಿಸಿ ಸೆಷನ್ಸ್ ಕೋರ್ಟ್ ಮೆಟ್ಲೇರಿದ್ರು. ಈ ಮಧ್ಯೆ ಸಾಲ ಕೊಡಿಸಿದ ಸಂಬಂಧಿ ಸಂಜೀವ್ ಕೂಡ ದ್ವಾರಕೀಶ್ ವಿರುದ್ಧ ಕಿಡಿಕಾರಿದ್ದಾರೆ. ಊಟಿಯ ಕುನೂರು ಬಳಿ ಹೆಲಿಕಾಪ್ಟರ್ ದುರಂತದಲ್ಲಿ ಹುತಾತ್ಮರಾಗಿದ್ದ ಲ್ಯಾನ್ಸ್ ನಾಯಕ್ ಸಾಯಿ ತೇಜಾಗೆ ಇಂದು ಕಣ್ಣೀರ ವಿದಾಯ ಹೇಳಲಾಯಿತು. ಆಂಧ್ರದ ಚಿತ್ತೂರು ಜಿಲ್ಲೆಯ ಸಾಯಿ ತೇಜ ಸ್ವಗ್ರಾಮ ಎಗುವರೆಗಡದಲ್ಲಿ ಸೇನಾ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಬೆಳಗ್ಗೆ ಬೆಂಗಳೂರಿನ ಕಮಾಂಡೋ ಆಸ್ಪತ್ರೆಯಿಂದ ಸಾಯಿ ತೇಜ ಪಾರ್ಥಿವ ಶರೀರವನ್ನು ಎಗುವರೆಗಡೆಗೆ ರವಾನಿಸಲಾಯಿತು. ಸುಮಾರು 30 ಕಿಲೋಮೀಟರ್ ದೂರ ರಸ್ತೆ ಇಕ್ಕೆಲೆಗಳಲ್ಲಿ ಜನಸಾಗರವೆಲ್ಲ ಸೇರ್ಕೊಂಡಿತ್ತು. ಸಾಯಿ ತೇಜ ಪತ್ನಿ ಶ್ಯಾಮ್ಲಾ ಹಾಗೂ ಕುಟುಂಬಸ್ಥರ ರೋದನೆ ಸಹಜವಾಗಿ ಮುಗುಲು ಮುಟ್ಟಿತ್ತು. ಈ ಮಧ್ಯೆ ಬಿಪಿನ್ ರಾವತ್ ವಿರುದ್ಧ ಆಕ್ಷೇಪಾರ್ಹ ಪೋಸ್ಟ್ ಮಾಡಿದ್ದ ಬೆಂಗಳೂರಿನ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದ ಮೈಸೂರು ಮೂಲದ 40 ವರ್ಷದ ವಸಂತ್ ಕುಮಾರ್ ಎಂಬಾತನನ್ನು ವಿಧಾನಸೌಧ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಟ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಲ್ಲಿ ಅಚ್ಚಳಿಯದೆ ಉಳಿದು ಬಿಟ್ಟಿದ್ದಾರೆ. ಅದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಅಪ್ಪು ಸ್ಮರಣಾರ್ಥ ಮಾಗಡಿ ಮುಖ್ಯ ರಸ್ತೆಯಿಂದ ಕಂಠೀರವ ಸ್ಟುಡಿಯೋವರೆಗೆ ಕಟ್ಟಾಭಿಮಾನಿಗಳಿಂದ ಕಾಲ್ನಡಿಗೆ ನಮನ ಹೆಸರಿನಲ್ಲಿ ಅಭಿಮಾನಿಗಳು ಪಾದಯಾತ್ರೆ ಮಾಡಿದರು. ಸಚಿವ ವಿ ಸೋಮಣ್ಣ ಗೋಪಾಲಯ್ಯ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಪುನೀತ್ ಸೋದರಿ ಲಕ್ಷ್ಮಿ ಅವರು ಭಾಗಿಯಾಗಿದ್ದರು. ಗಾಜನೂರಿನ ಮನೆಯನ್ನು ಮ್ಯೂಸಿಯಂ ಮಾಡುವ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಪ್ರಸ್ತಾಪಿಸಿ ಸಚಿವ ಸೋಮಣ್ಣ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಮತ್ತೊಂದು ಕಡೆಗೆ ಸೂಪರ್ ಸ್ಟಾರ್ ರಜನಿಕಾಂತ್ಗೆ 71ನೇ ವರ್ಷದ ಜನ್ಮದಿನ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ರಾಜಕೀಯ ಗಣ್ಯರು, ಚಿತ್ರರಂಗದ ಗಣ್ಯರು, ಕ್ರಿಕೆಟಿಗರು, ಅಭಿಮಾನಿಗಳು ಶುಭ ಕೋರಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 100 kg ಕೇಕ್ ಕಟ್ ಮಾಡಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ.